ರಾಷ್ಟ್ರಪತಿಗಳಿಗೆ ಹೊಸ ರೂಲ್ಸ್, ಸಹಿ ಹಾಕಿ ಅಂದ ಸುಪ್ರೀಂ ಕೋರ್ಟ್. ಶುರುವಾಯಿತು ನ್ಯಾಯಾಂಗ ವರ್ಸಸ್ ಕಾರ್ಯಾಂಗ ಕಾಳಗ. ಅಪರೂಪದ ಬೆಳವಣಿಗೆಯಲ್ಲಿ ಇದೇ ಮೊದಲ ಬಾರಿಗೆ ಭಾರತದ ಅತ್ಯುನ್ನತ ಕೋರ್ಟ್ ಸುಪ್ರೀಂ ಕೋರ್ಟ್ ಭಾರತದ ಅತ್ಯುನ್ನತ ಪ್ರಜೆ ಅಥವಾ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳ ಕೆಲಸಕ್ಕೆ ಡೆಡ್ ಲೈನ್ ವಿಧಿಸಿದೆ. ರಾಜ್ಯದಿಂದ ಬರೋ ಬಿಲ್ಗಳಿಗೆ 3 ತಿಂಗಳಲ್ಲೇ ರಾಷ್ಟ್ರಪತಿ ಸೈನ್ ಹಾಕಬೇಕು ಅಂತ ಹೇಳಿರೋ ವಿಚಾರ ತೀವ್ರ ವಿವಾದ ಸೃಷ್ಟಿಸಿದೆ. ರಾಷ್ಟ್ರಪತಿಗಳಿಂದಲೇ ಅಪಾಯಿಂಟ್ ಆಗೋ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು, ಜಡ್ಜ್ಗಳು ರಾಷ್ಟ್ರಪತಿಗೇನೆ ಡೆಡ್ ಲೈನ್ ಹಾಕಿ ನಾವು ಫಿಕ್ಸ್ ಮಾಡ್ತಿದೀವಿ ಟೈಮ್ ಲೈನ್ ಅಂತ ಹೇಳಿರೋದು ಕೋಲಾಹಲಕ್ಕೆ ಕಾರಣ ಆಗಿದೆ. ಸುಪ್ರೀಂ ಕೋರ್ಟ್ ಭಾರತದ ಸೂಪರ್ ಪಾರ್ಲಿಮೆಂಟ್ ರೀತಿ ಕೆಲಸ ಮಾಡ್ತಾ ಇದೆ, ರಾಷ್ಟ್ರಪತಿ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಿದೆ ಅನ್ನೋ ವಿವಾದ ಎದ್ದಿದೆ. ಖುದ್ದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ನೀವು ಹಂಗೆ ಮಾಡಕ್ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಸಂವಿಧಾನದ ಆರ್ಟಿಕಲ್ 142 ನ್ಯೂಕ್ಲಿಯರ್ ಮಿಸೈಲ್ ರೀತಿ ಬಳಸ್ಕೊಳ್ತಾ ಇದೆ ಅಂತ ಉಪರಾಷ್ಟ್ರಪತಿ ಧನ್ಕರ್ ಕಿಡಿಕಾರಿದ್ದಾರೆ. ಹಾಗಿದ್ರೆ ಏನಿದು ವಿವಾದ? ಮತ್ತೆ ನ್ಯಾಯಾಂಗ ಕಾರ್ಯಾಂಗಗಳ ಯುದ್ಧ ಶುರುವಾಗಿರೋದು ಯಾಕೆ? ಏನಿದು ಆರ್ಟಿಕಲ್ 142? ಸುಪ್ರೀಂ ಕೋರ್ಟ್ಗೆ ಇದರಿಂದ ಏನು ಅಧಿಕಾರ ಸಿಗ್ತಾ ಇದೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾರ್ಯಾಂಗದಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸುಪ್ರೀಂ ಕೋರ್ಟ್ ವಿರುದ್ಧ ಈ ರೀತಿ ದೊಡ್ಡ ಆರೋಪ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಇತ್ತೀಚಿನ ತೀರ್ಪೊಂದರಲ್ಲಿ ದೇಶದ ರಾಷ್ಟ್ರಪತಿಗಳ ಕೆಲಸಕ್ಕೇನೆ ನಿರ್ದೇಶನ ಕೊಟ್ಟಿದೆ. ಈಗ ನಮ್ಮ ದೇಶದಲ್ಲಿ ಕಾನೂನು ರೂಪಿಸೋ ನ್ಯಾಯಾಧೀಶರು ಬಂದ್ಬಿಟ್ಟಿದ್ದಾರೆ. ಕಾನೂನನ್ನ ಡಿಫೈನ್ ಮಾಡೋ ನ್ಯಾಯಾಧೀಶರು ಕೆಲಸ ಅಲ್ವಾ, ರೂಪಿಸೋದು ಶಾಸಕಾಂಗದ ಕೆಲಸ ಅಲ್ವಾ. ಶಾಸಕಾಂಗ ಶಾಸನ ಮಾಡೋದು. ಬಟ್ ಇಲ್ಲಿ ಶಾಸಕಾಂಗದ ಕೆಲಸವನ್ನ ಮಾಡುವ ನ್ಯಾಯಾಧೀಶರು ಕೂಡ ಈ ದೇಶದಲ್ಲಿ ಬಂದ್ಬಿಟ್ಟಿದ್ದಾರೆ. ಕಾರ್ಯಾಂಗದ ಕೆಲಸಗಳನ್ನ ಕೂಡ ಅವರೇ ಮಾಡಿ ಸೂಪರ್ ಪಾರ್ಲಿಮೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ಈ ನಡೆ ದೇಶವನ್ನ ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಸುಪ್ರೀಂ ಕೋರ್ಟ್ ಕೊಟ್ಟಿರೋ ನಿರ್ದೇಶನ ಆದ್ರೂ ಏನು? 3 ತಿಂಗಳ ಒಳಗೆ ರಾಜ್ಯದ ಬಿಲ್ ಬಗ್ಗೆ ನಿರ್ಧಾರ. ಏಪ್ರಿಲ್ 8ನೇ ತಾರೀಕು ತಮಿಳುನಾಡು ಸರ್ಕಾರ ವರ್ಸಸ್ ಗವರ್ನರ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿತ್ತು. ನಿಮಗೆ ಗೊತ್ತಿರಬಹುದು, ಸ್ಟಾಲಿನ್ ಸರ್ಕಾರದ ಬಿಲ್ಗಳಿಗೆ ತಮಿಳುನಾಡು ರಾಜ್ಯಪಾಲರಾದ RN ರವಿ ಸೈನ್ ಹಾಕ್ತಾ ಇಲ್ಲ, ಪೆಂಡಿಂಗ್ ಇಡ್ತಾ ಇದ್ದಾರೆ. ರಾಷ್ಟ್ರಪತಿಯ ಪರಿಗಣನೆಗೆ ರಿಸರ್ವ್ ಮಾಡಿ ಇಡ್ತಾ ಇದ್ದಾರೆ. ಇದು ಗೊತ್ತಿದೆ ನಿಮಗೆ. ಸ್ಟಾಲಿನ್ ಸರ್ಕಾರ ರಾಜ್ಯಪಾಲರ ನಡೆ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಸುಪ್ರೀಂ ಕೋರ್ಟ್ ತನ್ನ ಜಜ್ಮೆಂಟ್ನಲ್ಲಿ ರಾಜ್ಯಪಾಲರ ನಡೆಯನ್ನ ತಳ್ಳಿ ಹಾಕಿರೋದಷ್ಟೇ ಅಲ್ಲ, ರಾಜ್ಯಪಾಲರಿಂದ ಬರೋ ಬಿಲ್ಗಳಿಗೆ 3 ತಿಂಗಳ ಒಳಗೆ ರಾಷ್ಟ್ರಪತಿ ನಿರ್ಧಾರ ತಗೋಬೇಕು ಅಂತ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ಜೊತೆಗೆ ಒಂದು ವೇಳೆ ಡಿಲೇ ಆದ್ರೆ ಯಾಕೆ ಡಿಲೇ ಆಗಿದೆ ಅಂತ ದಾಖಲಿಸಿ ಅದನ್ನ ಸಂಬಂಧಪಟ್ಟ ರಾಜ್ಯಕ್ಕೆ ತಿಳಿಸಬೇಕು ಅಂತ ಹೇಳಿದೆ. ಈ ಜಜ್ಮೆಂಟ್ ಅನ್ನ ಸ್ಟಾಲಿನ್ ಸರ್ಕಾರ ಐತಿಹಾಸಿಕ ತೀರ್ಪು ಅಂತ ಕೊಂಡಾಡಿದೆ. ಆದರೆ ಉಪರಾಷ್ಟ್ರಪತಿ ಸೇರಿದ ಹಾಗೆ ಸಾಕಷ್ಟು ಕಾನೂನು ತಜ್ಞರು ಸುಪ್ರೀಂ ಕೋರ್ಟ್ ನಡೆ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ಕೂಡ ಆಗಿದೆ, ಎರಡೂ ಆಗಿದೆ. ರಾಷ್ಟ್ರಪತಿಗೆ ವರ್ಚುವಲ್ ಮ್ಯಾಂಡಮಸ್. ಸ್ನೇಹಿತರೆ, ಮ್ಯಾಂಡಮಸ್ ಅನ್ನೋ ರಿಟ್ ಅರ್ಜಿ ಬಗ್ಗೆ ನಿಮ್ಮಲ್ಲಿ ಕೆಲವರು ಕೇಳಿರಬಹುದು. ಯಾರೇ ಸರ್ಕಾರಿ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ತನ್ನ ಕೆಲಸವನ್ನ ಸರಿಯಾಗಿ ಮಾಡಿಲ್ಲ ಅಂದ್ರೆ ಆ ಕೆಲಸ ಮಾಡಿ ಅಂತ ಕೋರ್ಟ್ ಹೊರಡಿಸೋ ರಿಟ್ ಅರ್ಜಿ ಇದು. ಆದರೆ ದೇಶದ ರಾಷ್ಟ್ರಪತಿ ಹಾಗೂ ರಾಜ್ಯಗಳ ರಾಜ್ಯಪಾಲರ ವಿರುದ್ಧ ರಿಟ್ ಅರ್ಜಿ ಹಾಕೋಕೆ ಬರೋದಿಲ್ಲ. ಅವರಿಗೆ ಇದರಿಂದ ಇಮ್ಯುನಿಟಿ ಇರುತ್ತೆ. ಆದರೆ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ದೇಶದ ರಾಷ್ಟ್ರಪತಿಗಳ ವಿರುದ್ಧವೇ ವರ್ಚುವಲ್ ಮ್ಯಾಂಡಮಸ್ ಹೊರಡಿಸೋ ರೀತಿ ಇದೆ ಅಂತ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಹೇಳಿದ್ದಾರೆ. ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 142 ಅನ್ನ ನ್ಯೂಕ್ಲಿಯರ್ ಮಿಸೈಲ್ ರೀತಿಯಲ್ಲಿ ಯೂಸ್ ಮಾಡ್ತಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಏನಿದು ಆರ್ಟಿಕಲ್ 142? ರಾಷ್ಟ್ರಪತಿಗಳ ಕೆಲಸಕ್ಕೆ ಟೈಮ್ ಲೈನ್ ಫಿಕ್ಸ್ ಮಾಡೋ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆಯಾ? ನೋಡ್ತಾ ಹೋಗೋಣ. ಕಾನೂನು ಮೀರಿ ಸುಪ್ರೀಂ ಕೋರ್ಟ್ಗೆ ಅಧಿಕಾರ. ಸ್ನೇಹಿತರೆ, ಸಂವಿಧಾನದ 5ನೇ ಭಾಗದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ಹೇಳುವಾಗ ಅದಕ್ಕಿರೋ ಸ್ಪೆಷಲ್ ಪವರ್ಸ್ ಬಗ್ಗೆ ಹೇಳಲಾಗಿದೆ. ಆರ್ಟಿಕಲ್ 142ನಲ್ಲಿ ಕಂಪ್ಲೀಟ್ ಜಸ್ಟಿಸ್ ಅಥವಾ ಸಂಪೂರ್ಣ ನ್ಯಾಯ ಒದಗಿಸೋ ಅಧಿಕಾರ. ಆರ್ಟಿಕಲ್ 145ನಲ್ಲಿ ತನ್ನಂತಾನು ರೆಗ್ಯುಲೇಟ್ ಮಾಡಿಕೊಳ್ಳೋ ಅಧಿಕಾರವನ್ನ ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿದೆ. ಇದನ್ನ ಚೂರು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆರ್ಟಿಕಲ್ 142 ಪ್ರಕಾರ ಒಂದು ಕೇಸನ್ನ ಕಂಪ್ಲೀಟ್ ಆಗಿ ಬಗೆಹರಿಸೋ ಕಾರಣಕ್ಕೆ ಅಗತ್ಯ ಅನಿಸೋ ಆದೇಶ ಹಾಗೂ ತೀರ್ಪುಗಳನ್ನ ಕೋರ್ಟ್ ಕೊಡಬಹುದು. ಏನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ, ಈ ರೀತಿ ಕೋರ್ಟ್ ಕೊಡೋ ಆದೇಶಗಳು ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರೋ ಶಾಸನಬದ್ಧ ನಿಬಂಧನೆಗಳ ವ್ಯಾಪ್ತಿಯಲ್ಲೇ ಇರಬೇಕು ಅಂತೇನಿಲ್ಲ. ಅಂದ್ರೆ ಈಗ ಆಲ್ರೆಡಿ ಸಂಸತ್ತು ಜಾರಿಗೆ ತಂದಿರೋ ಕಾನೂನಿನ ವ್ಯಾಪ್ತಿಯಲ್ಲೇ ಇರಬೇಕು ಅಂತೇನಿಲ್ಲ. ಹೊಸ ಕಾನೂನೇ ರೂಪಿಸ್ಬಿಡೋ ತರ ಆದೇಶ ಹೊರಡಿಸಬಹುದು. ಇದೇ ಕಾರಣಕ್ಕೆ ಇದನ್ನ ಸ್ಪೆಷಲ್ ಪವರ್ ಅಂತ ಹೇಳೋದು. ಆರ್ಟಿಕಲ್ 142 ಅಡಿಯಲ್ಲಿ ಕೋರ್ಟ್ ಹೊರಡಿಸುವ ಆದೇಶಗಳು ದೇಶಾದ್ಯಂತ ಜಾರಿಯಾಗ್ತವೆ. ಇದೇ ಆರ್ಟಿಕಲ್ 142ನಲ್ಲಿ ನ್ಯಾಯಾಂಗ ನಿಂದನೆ ವಿಚಾರದಲ್ಲೂ ಕೂಡ ಶಿಕ್ಷೆ ಕೊಡೋ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋ ದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು.
ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಆರ್ಟಿಕಲ್ 145, ಅದರಲ್ಲೂ ಆರ್ಟಿಕಲ್ 145(3) ನಲ್ಲಿ ಸಂವಿಧಾನವನ್ನ ಇಂಟರ್ಪ್ರಿಟ್ ಮಾಡೋಕೆ, ಸಂವಿಧಾನದ ತಪ್ಪು ಸರಿಗಳ ವಿಶ್ಲೇಷಣೆ ಮಾಡೋಕೆ ಕನಿಷ್ಠ 5 ಸುಪ್ರೀಂ ಕೋರ್ಟ್ ಜಡ್ಜ್ಗಳಿರಬೇಕು ಅಂತ ಹೇಳಲಾಗುತ್ತೆ. 5ಕ್ಕಿಂತ ಹೆಚ್ಚು ಸದಸ್ಯರ ಪೀಠವನ್ನ ಸಂವಿಧಾನ ಪೀಠ ಅಂತೇಳಿ ಅವರು ಅದನ್ನ ವಿಶ್ಲೇಷಣೆ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳುತ್ತೆ. ಸ್ನೇಹಿತರೆ, ಸಂವಿಧಾನ ರಚನೆಯಾದಾಗ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿದ್ದು 8 ಮಂದಿ ನ್ಯಾಯಾಧೀಶರು, ಒಬ್ರು CJI ಜೊತೆಗೆ 7 ಇತರೆ ನ್ಯಾಯಾಧೀಶರು. ಸೊ ಆಗ 8ರಲ್ಲಿ 5 ಅಂತ ಹೇಳಿದ್ರೆ ಮೆಜಾರಿಟಿ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ರೀತಿ ಮಾಡಲಾಗಿತ್ತು. ಸಂವಿಧಾನ ಪೀಠ ಅಂತ ಹೇಳಿದ್ರೆ ಮೆಜಾರಿಟಿ ಜಡ್ಜಸ್ ಇರಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೀಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 33 ಆಗಿದೆ. 33 ಜಡ್ಜ್ಗಳಿರೋ ಟೈಮ್ನಲ್ಲೂ ಸಂವಿಧಾನವನ್ನು ಇಂಟರ್ಪ್ರಿಟ್ ಮಾಡೋಕೆ ಸಂವಿಧಾನ ಪೀಠ ಅಂದರೆ ಬರೀ 5 ಜನರ ಬೆಂಚ್ ಇದ್ರೆ ಸಾಕಾ, ಅವ್ರದೇ ಡಿಸಿಷನ್ ಆಗ್ಬಿಟ್ರೆ ಸಾಕಾ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತದೆ. ಇದನ್ನ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕೂಡ ಕೇಳಿದ್ದಾರೆ. ಆರ್ಟಿಕಲ್ 145(3)ಕ್ಕೆ ತಿದ್ದುಪಡಿ ಬರಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಆರ್ಟಿಕಲ್ 145(3)ಗೆ ಈ ಕೇಸ್ನಲ್ಲಿ ಹೆಚ್ಚು ಮಹತ್ವ ಇಲ್ಲ. ಆದರೆ ಆರ್ಟಿಕಲ್ 142ರಿಂದ ಸಿಗ್ತಿರೋ ತನ್ನ ಸ್ಪೆಷಲ್ ಪವರ್ಸ್ ಬಳಸಿ ಸುಪ್ರೀಂ ಕೋರ್ಟ್ ಕಾರ್ಯಾಂಗದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅನ್ನೋ ಧನ್ಕರ್ ವಾದವನ್ನ ಈಗ ಚರ್ಚೆ ಮಾಡಲಾಗ್ತಿದೆ. ಸುಪ್ರೀಂ ಕೋರ್ಟ್ಗೆ ಪರಮಾಧಿಕಾರ. ಉಪರಾಷ್ಟ್ರಪತಿ ಧನ್ಕರ್ ಇಲ್ಲಿ ದಿಲ್ಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾ ಮನೆಯಲ್ಲಿ ರಾಶಿ ನೋಟ್ ಸಿಕ್ಕು ಬೆಂಕಿಯೆಲ್ಲ ಬಿದ್ದು ಅದೆಲ್ಲ ಸುಟ್ಟು ಹೋಗಿದ್ದು, ಬೆಂಕಿ ಅನಾಹುತ ಆದಾಗ ಅಗ್ನಿಶಾಮಕ ಸಿಬ್ಬಂದಿ ಹೋದಾಗ ಅದೆಲ್ಲ ಹೊರಗೆ ಬಂದಿದ್ದು ನಿಮಗೆಲ್ಲ ಗೊತ್ತಲ್ಲ. ಕೇಸ್ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಈ ಘಟನೆಯಾಗಿ 1 ವಾರ ಆದರೂ ಆಚೆ ಬಂದಿರಲಿಲ್ಲ, ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಈ ಡಿಲೇಗೆ ಕಾರಣ ಏನು? ಇದನ್ನು ಕ್ಷಮಿಸಬಹುದಾ? ಜಸ್ಟಿಸ್ ಯಶವಂತ್ ವರ್ಮಾ ವಿರುದ್ಧ ಕಾನೂನು ತನಿಖೆ ನಡೀತಾ ಇದೆ. ಜಡ್ಜ್ಗಳ ವಿರುದ್ಧ ನೇರವಾಗಿ FIR ರಿಜಿಸ್ಟರ್ ಮಾಡೋಕ್ಕೂ ಕಾನೂನು ತೊಡಕಿದೆ. ಆ ಕಾರಣಕ್ಕಾಗಿ FIR ಕೂಡ ಆಗಿಲ್ಲ. ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಮಾತ್ರ ಕಾನೂನು ಕ್ರಮಗಳಿಂದ ವಿನಾಯಿತಿ ಕೊಟ್ಟಿರೋದು ಹೇಗೆ? ಕಾನೂನನ್ನು ಇಂಟರ್ಪ್ರಿಟ್ ಮಾಡೋರೇ ಕಾನೂನಿನಿಂದ ಹೊರಗ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ನ್ಯಾಯಾಂಗ ಕಾರ್ಯಾಂಗಗಳ ಪ್ರತ್ಯೇಕತೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಉಪರಾಷ್ಟ್ರಪತಿಗಳ ಮಾತಲ್ಲಿ ಹೇಳೋದಾದ್ರೆ, ಸರ್ಕಾರ ರಚನೆಯಾಗಿರೋದು ಜನರಿಂದ, ಸರ್ಕಾರ ಉತ್ತರ ಕೊಡಬೇಕಾಗಿರೋದು ಸಂಸತ್ಗೆ, ಸಂಸತ್ತು ಉತ್ತರ ಕೊಡಬೇಕಾಗಿರೋದು ದೇಶದ ಜನರಿಗೆ. ಡೆಮೋಕ್ರಸಿಯಲ್ಲಿ ಫಾರ್ ದ ಪೀಪಲ್ ಬೈ ದ ಪೀಪಲ್ ಟು ದ ಪೀಪಲ್ ಅಲ್ವಾ? ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಅಲ್ವಾ? ಹಾಗಿರ್ಬೇಕಾದ್ರೆ ಸಂಸತ್ನಲ್ಲಿ ಎಲ್ಲವನ್ನ ಪ್ರಶ್ನೆ ಮಾಡಬಹುದು. ಅದೇ ಪ್ರಾಸೆಸ್ನಲ್ಲಿ ದೇಶದ ಜನರು ಸಂಸತ್ ಮೂಲಕ ಕಾನೂನುಗಳನ್ನು ರಚಿಸ್ತಾರೆ. ಆದರೆ ಈಗ ರಾಷ್ಟ್ರಪತಿ 3 ತಿಂಗಳ ಒಳಗೆ ನಿರ್ಧಾರ ತಗೋಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಕಾನೂನನ್ನು ರೂಪಿಸಿದೆ. ಕಾನೂನು ಡೈರೆಕ್ಟ್ ಆಗಿ ಅವರೇ ರೂಪಿಸಿದಂಗಾಯ್ತು. ಸೊ ಈ ರೀತಿ ಕೋರ್ಟ್ ಶಾಸಕಾಂಗದ ಅಧಿಕಾರವನ್ನ ಕೂಡ ಅವರೇ ಚಲಾಯಿಸಿದಾಗ ಯಾರು ಪ್ರಶ್ನೆ ಮಾಡೋಕ್ಕಾಗತ್ತೆ, ಹೇಗೆ ಪ್ರಶ್ನೆ ಮಾಡೋಕ್ಕಾಗತ್ತೆ ಅನ್ನೋ ವಿಚಾರವನ್ನ ಮುಂದಿಟ್ಟಿದ್ದಾರೆ ಉಪರಾಷ್ಟ್ರಪತಿ. ಸ್ನೇಹಿತರೆ, ಇಲ್ಲಿ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಲೇಬೇಕು. ಮೊದಲಿಗೆ ಈ ರಾಜ್ಯಪಾಲರ ಕೇಸಿಗೆ ಬರೋಣ. ನಾವಿಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಿಧಾನಕ್ಕೆ ಚರ್ಚೆ ಮಾಡೋಣ ಈ ವಿಚಾರವನ್ನ. ಇಲ್ಲಿ ಈ ವಿಚಾರದಲ್ಲಿ 2 ಅಂಶ. ಒಂದು, ಕೋರ್ಟ್ ಈ ರೀತಿ ಈ ವಿಚಾರದಲ್ಲಿ ಹಿಂಗೆ ಮಾಡಿ ಅಂತ ಹೇಳಿದ ಸರಿನಾ ತಪ್ಪಾ ಅನ್ನೋ ವಿಚಾರ. ಪಾಯಿಂಟ್ ನಂಬರ್ 1 ಸ್ನೇಹಿತರೆ, ರಾಜ್ಯಪಾಲರು ಕೂಡ ಅವರು ಚುನಾಯಿತರಲ್ಲದೆ ಹೋದರೂ ಕೂಡ ಚುನಾಯಿತರಿಂದ ಆಯ್ಕೆ ಆಗೋರಲ್ವಾ? ಸೊ ಅದು ಜನರ ಡಿಸಿಷನ್ ಅಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಹಾಗಾಗಲ್ಲ ಎಲ್ಲ ಸಲ. ಯಾಕೆ ಅಂತ ಹೇಳಿದ್ರೆ, ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿ ಅಲ್ಲಿ ಕಳಿಸುತ್ತಲ್ವ ತಮಿಳುನಾಡಿಗೆ. ರಾಜ್ಯದಲ್ಲಿ ಕೇಂದ್ರದಲ್ಲಿ ಬೇರೆ ಬೇರೆ ಸರ್ಕಾರ ಇದ್ದಾಗ, ಈಗ ತಮಿಳುನಾಡಿನ ರಾಜ್ಯಪಾಲರು ಮೋದಿ ಗವರ್ಮೆಂಟ್ ಆಯ್ಕೆ ಮಾಡಿ ಕಳಿಸಿರೋ ರಾಜ್ಯಪಾಲರು. ತಮಿಳುನಾಡಿನಲ್ಲಿ ಬಿಜೆಪಿಗೆ ಬೆಂಬಲ ಇಲ್ಲ, ಅಲ್ಲಿ DMK ಸರ್ಕಾರ ಇದೆ, ಪರಸ್ಪರ ಎದುರಾಳಿಗಳು. ಸೊ ಮೋದಿ ಸರ್ಕಾರ ಕಳಿಸಿರೋ ರಾಜ್ಯಪಾಲರು ಅಲ್ಲಿ ಕೊಕ್ಕೆ ಹಾಕಿದಾಗ ಆ ರಾಜ್ಯಪಾಲರು ಇಂಡೈರೆಕ್ಟ್ ಆಗಿ ಜನರ ಪ್ರತಿನಿಧಿನೇ ಆಗೋದಿಲ್ಲ. ಅವಾಗ ತಮಿಳುನಾಡಿನ ಜನರ ವಿಶ್ ಅಲ್ಲ ಆ ರಾಜ್ಯಪಾಲರು, ಮೋದಿ ಸರ್ಕಾರ ಕಳಿಸಿರೋ ರಾಜ್ಯಪಾಲರು. ಹಾಗಾಗಿ ಸುಮ್ಮನೆ ಅಲ್ಲಿನ ಜನರ, ತಮಿಳುನಾಡಿನ ಜನರ ವಿಶಸ್ ಏನಿರುತ್ತೆ, ಅಪೇಕ್ಷೆಗಳೇನಿರುತ್ತೆ, ಅದಕ್ಕೆ ಜನರಿಂದ ಆಯ್ಕೆ ಆಗದೇ ಇರೋರು ಕೊಕ್ಕೆ ಹಾಕಕ್ಕೆ ಸಾಧ್ಯ ಆಗುತ್ತೆ. ರೀತಿ ಬೇರೆ ಬೇರೆ ಪಾರ್ಟಿ ಕೇಂದ್ರ ರಾಜ್ಯದಲ್ಲಿದ್ದಾಗ ಅಂಥ ಟೈಮ್ನಲ್ಲಿ ಒಂದು ವ್ಯವಸ್ಥೆ ಬೇಕು. ಬೇಕಾಬಿಟ್ಟು ಅನಿರ್ದಿಷ್ಟ ಅವಧಿಗೆ ಹೋಲ್ಡ್ ಮಾಡಿಟ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ. ಅದು ಸರಿ, ಕೋರ್ಟ್ ಈ ವಿಚಾರದಲ್ಲಿ ಸರಿ ಇದೆ. ಆದರೆ ಅದನ್ನು ಹೇಳೋ ಟೈಮ್ನಲ್ಲಿ ರಾಷ್ಟ್ರಪತಿಗಳ ಬಳಿ ಪ್ರತಿಕ್ರಿಯೆ ಕೇಳಿದ್ರೆ ಇವರು ಕೋರ್ಟ್ನವರು, ನಿಮಗೆ ಏನನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಒಂದು ಗೌರವದ ಸ್ಥಾನವನ್ನು ನಾವು ಕೊಟ್ಟಿದ್ದೀವಲ್ವ, ದೇಶದ ಪ್ರಥಮ ಪ್ರಜೆ ಅಂಥೇಳಿ. ಅವ್ರ ಮೇಲೆ ಆದೇಶ ಹೊರಡಿಸಿ ಅವರಿಗೆ ಟೈಮ್ಲೈನ್ ಹಾಕೋಕ್ಕಿಂತ ಮುಂಚೆ ರಾಷ್ಟ್ರಪತಿಗಳನ್ನು ಕೇಳಬೇಕಾಗಿತ್ತು. ಅಥವಾ ಸರ್ಕಾರಕ್ಕೆ, ಶಾಸಕಾಂಗಕ್ಕೆ, ಕಾರ್ಯಾಂಗಕ್ಕೆ ಹೇಳಬೇಕಾಗಿತ್ತು. ಇದು ನೋಡಿ, ಲೂಪೋಲ್ ಇದೆ ಇಲ್ಲಿ. ಸುಮ್ಮನೆ ಕೆಲಸಗಳೇ ನಿಂತು ಹೋಗುತ್ತೆ. ಇಂತಿಷ್ಟು ಟೈಮ್ ಒಳಗಡೆ ನೀವೇ ಹೇಳಿ ಎಷ್ಟು ಟೈಮಲ್ಲಿ ಮಾಡ್ತೀರಿ ಅಂಥೇಳಿ ಅಂತ ಟೈಮ್ ಲೈನ್ ಕೇಳಿ ಸರ್ಕಾರದ ಹತ್ರನೇ. ಒಂದು 3 ಮಂತ್ಸೋ 6 ಮಂತ್ಸೋ ಅಂತ ಅವ್ರ ಸರ್ಕಾರ ಟೈಮ್ ಲೈನ್ ಹೇಳಿದ್ರೆ, ಓಕೆ ಈ ಟೈಮ್ ಲೈನ್ ಒಳಗಡೆ ನೀವು ಮಾಡಬೇಕು, ಇದಕ್ಕೊಂದು ನಿಯಮಗಳನ್ನು ತರಬೇಕು, ಇಂತಿಷ್ಟು ಟೈಮ್ನಲ್ಲಿ ಆಗಬೇಕು ಅಂತ. ಇಲ್ಲಾಂದರೆ ಅವಾಗ ನಾವು ಆರ್ಡರನ್ನು ಪಾಸ್ ಮಾಡಬೇಕಾಗತ್ತೆ ಅಂತ ಹೇಳಬಹುದಾಗಿತ್ತು ಕೋರ್ಟ್.
ಅದು ಬಿಟ್ಟು ಕೂತ್ಕೊಂಡು 3 ತಿಂಗಳು ಅಂತ ಹೆಂಗೆ ಬರೆದ್ರು ಕೋರ್ಟ್ನವರು ಅನ್ನೋದು ಈಗ ಕೇಳಲಾಗ್ತಿರುವಂಥ ಪ್ರಶ್ನೆ. ಯಾಕೆ 2 ತಿಂಗಳು ಯಾಕಲ್ಲ, ಅದು 4 ತಿಂಗಳು ಯಾಕಲ್ಲ, 3 ತಿಂಗಳು ಅನ್ನೋದು ಹೆಂಗೆ ಜಡ್ಜ್ಮೆಂಟಿಗೆ ಬಂದ್ರಿ ನೀವು ಅನ್ನೋ ಪ್ರಶ್ನೆಯನ್ನು ಕೇಳಲಾಗ್ತಿದೆ. ಈ ಪ್ರಶ್ನೆ ಕೂಡ ಲೆಜಿಟಿಮೇಟ್, ಸರಿಯಾಗೇ ಇದೆ. ರಾಜ್ಯಪಾಲರ ಅಧಿಕಾರಕ್ಕೆ ಕೊಕ್ಕೆ ಹಾಕೋದು ಎಷ್ಟು ಸರಿಯಾಗಿದೆಯೋ, ಜನರಿಂದ ಆಯ್ಕೆ ಆಗದೇ ಇರೋರು ಜನರ ವಿಶ್ಗೆ ವಿರುದ್ಧವಾಗಿ ಕೊಕ್ಕೆ ಹಾಕೋದು ಸೇಮ್ ವೇಯಲ್ಲಿ ರಾಷ್ಟ್ರಪತಿಗಳ ಬಳಿ ಏನೂ ಕೇಳದೆ, ಪಾರ್ಲಿಮೆಂಟ್ ಅಂದರೆ ಸರ್ಕಾರದ ಬಳಿ ಏನನ್ನೂ ಕೇಳದೇನೆ ಇವ್ರಿಗೆ ಇಷ್ಟ ಬಂದಂಗೆ ಟೈಮ್ ಫಿಕ್ಸ್ ಮಾಡೋದು ಕೂಡ ಸ್ವಲ್ಪ ಹಾರ್ಶ್ ಅನಿಸುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಬೌಂಡರಿ ದಾಟಿ ಕೋರ್ಟ್ ಹೋಗಿದೆಯೇನೋ ಅನ್ನೋ ಪ್ರಶ್ನೆ ಮೂಡೋ ಕಾರಣ ಆಗುತ್ತೆ ಇಲ್ಲಿ. ಇದು ಒಂದು ವಿಚಾರ. ಇನ್ನೊಂದು, ತುಂಬ ಜನ ಕೇಳ್ತಾರೆ, ಈ ರೀತಿ ಕೋರ್ಟ್ಗಳ ಮೇಲೂ ಕೂಡ ಜಡ್ಜ್ಗಳ ಮೇಲೂ ಕೂಡ ತನಿಖೆ ಮಾಡೋ ಅಧಿಕಾರ ಬಂದುಬಿಟ್ರೆ ಈ ಏಜೆನ್ಸೀಸ್ಗೆ, ಪೊಲೀಸರಿಗೆ, ಇನ್ಕಮ್ ಟ್ಯಾಕ್ಸ್ಗೆ, ಇಡಿಗೆ ದುರುಪಯೋಗ ಆದರೆ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಜಡ್ಜ್ಗಳಿಗೆ ಅನ್ನೋ ಪ್ರಶ್ನೆ ಬರುತ್ತೆ. ಆ ರೀತಿ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ಆದರೆ ಸ್ನೇಹಿತರೆ, ಬೇರೆ ದಾರಿ ಇಲ್ವಲ್ಲ. ಅಲ್ಲಿ ಭ್ರಷ್ಟಾಚಾರ ಆದರೆ ಕಂಡು ಹಿಡಿಯೋದು ಹೆಂಗೆ? ಆರೋಪ ಬಂದವರು ಅವರವರೇ ತನಿಖೆ ಮಾಡ್ಕೊಂಡ್ಬಿಡೋಕ್ಕಾಗತ್ತಾ? ಈಗ ನನ್ನ ಮೇಲೆ ಆರೋಪ ಬಂದಾಗ ನಾನೇ ತನಿಖೆ ಮಾಡಿಕೊಂಡು ಇಲ್ಲ ಆರೋಪ ಸುಳ್ಳು ಅಂತ ಹೇಳಕ್ಕೆ ಬರುತ್ತಾ? ಅದಕ್ಕೊಂದು ವಿಧಾನ ಬೇಕಲ್ವಾ? ಹಾಗಾಗಿ ಏನು ಮಾಡ್ಬೋದು? ಒಂದು ಡಿಸ್ಕಷನ್ ಆಗಬೇಕು ಇದರಲ್ಲಿ. ಹಿಂಗೆ ಮಾಡ್ಬೋದಾ? ಈಗ ಪೋಕ್ಸೋ ಕೇಸಲ್ಲಿ ಯಾವ ಥರ ಇದೆ, ವಿಕ್ಟಿಮ್ ಹೆಸರನ್ನೇ ಬಹಿರಂಗಪಡಿಸೋಂಗಿಲ್ಲ, ಆ ಇಂಟಿಗ್ರಿಟಿ ಉಳಿಸ್ಬೇಕು ಆ ಚೈಲ್ಡ್ದು ಅನ್ನೋ ಕಾರಣಕ್ಕೋಸ್ಕರ ಹಂಗಿದೆಯಲ್ವಾ? ಕಾನೂನಿನ ರಕ್ಷಣೆ ಇದೆ. ಪೊಲೀಸರು ಬಹಿರಂಗಪಡಿಸೋಂಗಿಲ್ಲ, ಜರ್ನಲಿಸ್ಟ್ಗಳು ಬಹಿರಂಗಪಡಿಸೋಂಗಿಲ್ಲ. ಜರ್ನಲಿಸ್ಟ್ಗಳು ಪೋಕ್ಸೋ ಕೇಸ್ನ ವಿಕ್ಟಿಮ್ ಅಂದರೆ ಸಂತ್ರಸ್ತೆಯ ಅಥವಾ ಸಂತ್ರಸ್ತನ ಹೆಸರನ್ನ ಗುರುತನ್ನು ಪಬ್ಲಿಕ್ ಮಾಡಿಬಿಟ್ರೆ ಕ್ರಿಮಿನಲ್ ಕೇಸ್ ಆಗಿಬಿಡುತ್ತೆ. ತುಂಬ ಅಷ್ಟು ಟಫ್ ಇದೆ ಪೋಕ್ಸೋ ಕಾಯ್ದೆ. ಸೊ ಜಡ್ಜ್ಗಳ ಮೇಲೆ ಈ ರೀತಿ ಆರೋಪಗಳಿದ್ದಾಗ ಇಡಿ, ಇನ್ಕಮ್ ಟ್ಯಾಕ್ಸು, ಆಮೇಲೆ CBI, ಪೊಲೀಸು ಎಲ್ಲರೂ ತನಿಖೆ ಮಾಡೋಕ್ಕೆ ಅವಕಾಶ ಇರಬೇಕು. ಆದರೆ ನ್ಯಾಯಾಂಗದ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಅವಕಾಶ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ಬೋದು ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಸಲಹೆ ಇದು. ಆ ಕೇಸ್ ಮುಗಿಯೋ ತನಕ FIR ಆಗಿ, ತನಿಖೆಯಾಗಿ, ಕೋರ್ಟಲ್ಲಿ ವಿಚಾರಣೆ ನಡೆದು, ಕೋರ್ಟ್ನಲ್ಲೇ ಫೈನಲ್ ಡಿಸಿಷನ್ ಬರೋ ತನಕ, ತಪ್ಪಿತಸ್ಥ ಅಥವಾ ನಿರಪರಾಧಿ ಅಂತ ಸಾಬೀತು ಆಗೋ ತನಕ ಕೂಡ ಆ ಜಡ್ಜನ್ನು ಬಂಧಿಸೋ ಹಾಗಿಲ್ಲ, ಹಾಗೂ ಆ ಜಡ್ಜನ್ನು ನೀವು ಹೆಸರನ್ನ ಬಹಿರಂಗಪಡಿಸೋ ಹಾಗಿಲ್ಲ, ಅವರ ಘನತೆಗೆ ಕುಂದುಂಟು ಮಾಡೋ ಹಾಗಿಲ್ಲ. ಆ ರೀತಿ ನಿಯಮವನ್ನು ತರ್ಬೋದಲ್ವಾ? ಆ ರೀತಿ ಕಾನೂನು ಪಾಸ್ ಮಾಡ್ಬೋದಲ್ವ? ಅದಕ್ಕಿಂತ ಪ್ರೊಟೆಕ್ಷನ್ ಬೇಕಾ ಸ್ವಾಮಿ? ನಿಮ್ಮದೇ ಕೋರ್ಟ್ನಲ್ಲಿ ನೀವು ನಿರಪರಾಧಿ ಅಥವಾ ಅಪರಾಧಿ ಅಂತ ಸಾಬೀತಾಗೋ ತನಕ ಎಲ್ಲ ವಿಚಾರಣೆ ನಡೆದು ಸಾಬೀತಾಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಹೆಸರನ್ನ ಬಹಿರಂಗಪಡಿಸೋಂಗಿಲ್ಲ, ಡೀಟೇಲ್ ಬಹಿರಂಗಪಡಿಸೋಂಗಿಲ್ಲ, ಗುಪ್ತವಾಗಿ ನಡಿಬೇಕು, ಹಾಗೂ ಅರೆಸ್ಟೇ ಮಾಡೋ ಹಾಗಿಲ್ಲ. ಕೋರ್ಟಲ್ಲಿ ತೀರ್ಮಾನ ಆಗಲಿ, ಆಮೇಲೆ ಸಾಕ್ಷ್ಯಗಳ ಆಧಾರದ ಮೇಲೆ, ತನಿಖೆ ಆಧಾರದ ಮೇಲೆ ಕೋರ್ಟೇ ಡಿಸೈಡ್ ಮಾಡಲಿ ಅಪರಾಧಿನ ಅಲ್ವಾ ಅಂತ. ಈ ರೀತಿ ಬರ್ಬೋದಲ್ವಾ? FIR ಮಾಡೋಂಗಿಲ್ಲ ಡೈರೆಕ್ಟಾಗಿ, ಅದನ್ನು ಕೋರ್ಟೇ ಪರ್ಮಿಷನ್ ಕೊಡಬೇಕು, ಆರಂಭದಲ್ಲಿ ಅವರೇ ಇಂಟರ್ನಲ್ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಸರಿನಾ ಅನ್ನೋದು ಇಲ್ಲಿ ಡಿಸ್ಕಷನ್ ನಡೀತಿರೋ ವಿಚಾರ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕೂಡ ಹೇಳಿ. ಜೊತೆಗೆ ಸ್ನೇಹಿತರೆ, ಪಾರ್ಲಿಮೆಂಟ್ಗೆ ಸೂಪರ್ ಪವರ್ ಕೊಟ್ಟುಬಿಟ್ರೆ ಅದು ಸರ್ವಾಧಿಕಾರ ಬರೋದಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಒಂದು ಆರ್ಗ್ಯುಮೆಂಟ್ನ ಕೋರ್ಟ್ ಯಾವಾಗಲೂ ಕೂಡ ಮುಂದಿಡುತ್ತೆ. ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಏನು ನಮ್ಮಲ್ಲಿ? ಮೊದಲು ಅಲ್ಲಿಗೆ ಬರೋಣ ನಾವು. ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಡೆಮಾಕ್ರಸಿ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ. ಸಂವಿಧಾನವೂ ಜನರಿಂದನೇ, ಜನರಿಗಾಗಿ ಜನರಿಗೋಸ್ಕರ. ಸಂವಿಧಾನವೂ ಕೂಡ ಅದರ ಪ್ರಕಾರ ಸ್ಥಾಪಿತವಾಗಿರೋ ಕೋರ್ಟ್ಗಳು ಕೂಡ ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಅಲ್ಟಿಮೇಟ್ಲಿ ಜನರೇ ಬಾಸ್ಗಳು ಕೋರ್ಟ್ಗೂ ಕೂಡ ಅನ್ನೋದು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್. ಇಲ್ಲ ನಾವು ಮಾತ್ರ ಅದಕ್ಕಿಂತ ಹೊರಗೆ ಅಂತ ಕೋರ್ಟ್ ಹೆಂಗೆ ಹೇಳಕ್ಕೆ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್. ಜೊತೆಗೆ ಇಲ್ಲ, ನಮ್ಮ ಜನಪ್ರತಿನಿಧಿಗಳು ಪೊಲಿಟಿಷಿಯನ್ ಸರಿ ಇಲ್ಲ, ಅವ್ರಿಗೆ ಜಾಸ್ತಿ ಪವರ್ ಕೊಟ್ಬಿಟ್ರೆ, ಪಾರ್ಲಿಮೆಂಟಿಗೆ ಜಾಸ್ತಿ ಪವರ್ ಕೊಟ್ಬಿಟ್ರೆ, ಅಂದರೆ ಇಂಡೈರೆಕ್ಟಾಗಿ ಜನರಿಗೆ ಜಾಸ್ತಿ ಪವರ್ ಕೊಟ್ಬಿಟ್ರೆ ಜನರಿಗೆ ಬುದ್ಧಿ ಇಲ್ಲ, ಅವ್ರಿಗೆ ಹಾಳು ಮಾಡ್ಕೊಂಡ್ಬಿಡ್ತಾರೆ, ದೇಶನ ಸರ್ವಾಧಿಕಾರವನ್ನು ಹೇರ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಲ್ಲಿ ವೋಟ್ ಕೇಳಕ್ಕೆ ಬರೋಕ್ಕಿರುತ್ತೆ. ನೆಕ್ಸ್ಟ್ 5 years ಬಿಟ್ಟು ದೇಶದ ಪಾರ್ಲಿಮೆಂಟ್ನಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಚರ್ಚೆ ಮಾಡೋದಿರುತ್ತೆ, ಕ್ರಿಟಿಸಿಸಮ್ ಮಾಡೋದಿರುತ್ತೆ, ಇಲ್ಲಾಂದರೆ ಆಂದೋಲನ ಮಾಡೋದಿರುತ್ತೆ, ಮತ್ತು ಅದಕ್ಕೆ ಕೋರ್ಟಿಗೆ ಹೋಗಿ ಚಾಲೆಂಜ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧ ಆಗ್ತಾ ಇದೆ ಸರ್ವಾಧಿಕಾರ ಹೇರೋದು ಅಂದರೆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ಗೆ ವಿರುದ್ಧ. ಅದು ಜನರಿಂದ ಆಯ್ಕೆ ಆಗ್ತಿರೋ ಸರ್ಕಾರದ ಸರ್ವಾಧಿಕಾರ. ಆವಾಗ ಕೋರ್ಟ್ ಇಂಟರ್ಫಿಯರ್ ಆಗಬಹುದು, ಅವಕಾಶ ಇದ್ದೇ ಇರುತ್ತೆ ಅಲ್ವಾ? ಅದು ಬಿಟ್ಟು ಕಂಪ್ಲೀಟ್ಲಿ ನಮ್ಮನ್ನು ಟಚ್ಚೇ ಮಾಡೋಂಗಿಲ್ಲ, ನಮ್ಮ ಅಪಾಯಿಂಟ್ಮೆಂಟಿಂದ ಹಿಡಿದು ನಾವೇನು ಮಾಡ್ಕೊತೀವೋ ಅದು ನಮ್ಮ ಸಪ್ರೇಟ್ ಅಂತ ಹೇಳೋದು, ಅದು ಡೆಮಾಕ್ರಸಿ ಹೇಗಾಗುತ್ತೆ, ಪ್ರಜೆಗಳ ಪ್ರಭುತ್ವ ಹೇಗಾಗುತ್ತೆ ಅನ್ನೋದು ಇಲ್ಲಿರುವಂಥ ಕ್ವಶನ್. ಜೊತೆಗೆ ಸರ್ವಾಧಿಕಾರತ್ವ ಹೇರೋಕೆ ಇದೇನು 50 ಲಕ್ಷ 20 ಲಕ್ಷ ಪಾಪ್ಯುಲೇಷನ್ ಇರೋ ಸಣ್ಣ ಕಂಟ್ರಿ ಅಲ್ಲ ಇದು. 140 ಕೋಟಿ ಜನಸಂಖ್ಯೆ ಇರುವಂಥ ಒಂದು ವಿಶಾಲ ರಾಷ್ಟ್ರ. ಇಷ್ಟೆಲ್ಲ ಇದ್ದಾಗಲೂ ಕೂಡ ತುರ್ತು ಪರಿಸ್ಥಿತಿಯನ್ನು ಹೇರಿ ಯಾವ ರೀತಿ 2 ವರ್ಷ ಡಿಕ್ಟೇಟರ್ಶಿಪ್ಗೆ ಇಂದಿರಾ ಗಾಂಧಿ ಮತ್ತು ಅವರ ಪುತ್ರ ಸಂಜಯ್ ಗಾಂಧಿ ತಳ್ಳಿದ್ರುವಂಥ ದೇಶ ನೋಡಿದೆ. ಅವ್ರನ್ನ ಯಾವ ರೀತಿ ಕಿತ್ತು ದೇಶ ಬಿಸಾಕ್ತು, ಆಮೇಲೆ ಅವರು ಪಾಠ ಕಲಿಸಿ ಮತ್ತೆ ಅವರಿಗೆ ಹೇಗೆ ಪವರ್ ಈ ದೇಶ ಕೊಡ್ತು ಅನ್ನೋದನ್ನು ಕೂಡ ಇತಿಹಾಸ ನೋಡಿದೆ. ಅಲ್ಟಿಮೇಟ್ಲಿ ಈ ದೇಶದ ಜನ ಅಷ್ಟು ಬುದ್ಧಿವಂತರಿದ್ದಾರೆ.
ಅಲ್ಟಿಮೇಟ್ಲಿ ಈ ದೇಶದ ಜನಕ್ಕೆ ಏನು ಮಾಡಬೇಕು ಅಂತ ಗೊತ್ತು. ಜನರು ದೊಡ್ಡರು, ಅವ್ರಿಗೆ ಗೊತ್ತಾಗಲ್ಲ ನಾವು ಸೂಪರ್ ಪವರ್ ಇಟ್ಕೊಂಡಿದ್ರೆ ಮಾತ್ರ ಈ ದೇಶ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಗೆ ಕನ್ಕ್ಲೂಷನ್ಗೆ ಬರೋಕ್ಕಾಗತ್ತೆ? ನ್ಯಾಯಾಂಗ ಜನರ ವ್ಯಾಪ್ತಿಯಿಂದಲೂ ಹೊರಗೆ ಅಂತ ಹೇಳಿದ್ರೆ ಅದು ಪ್ರಜಾಪ್ರಭುತ್ವ ಹೇಗಾಗತ್ತೆ? ಕಾರ್ಯಾಂಗ, ಶಾಸಕಾಂಗ ಎಲ್ಲವನ್ನ ಜನ ಅವರ ವಿಲ್ಗೆ ತಕ್ಕಂತೆ ಡಿಸೈಡ್ ಮಾಡ್ಬೋದು, ಅವರ ಇಚ್ಛೆಯ ಅಂತಿಮ ಆಗುತ್ತೆ ಇವುಗಳ ಮೇಲೆ ಅಂತ ಹೇಳಿದ್ರೆ. ನ್ಯಾಯಾಂಗ ಅದಕ್ಕಿಂತ ಹೊರಗೆ ಅಂತ ಹೇಳಿದ್ರೆ ಹಾಗಾದ್ರೆ ನ್ಯಾಯಾಂಗಕ್ಕಿಂತ ಮೇಲೆ ದೇವರು ಮಾತ್ರವೇ ಅನ್ನೋ ಪ್ರಶ್ನೆ ಮೂಡುತ್ತಲ್ವಾ? ಈ ಚರ್ಚೆನೇ ಈಗ ದೇಶದಲ್ಲಿ ಜೋರಾಗಿ ನಡೀತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.